ಜ್ಞಾನಾನಂದಮಯಂ ದೇವಂ ನಿರ್ಮಲ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ. ಟಿವಿ ನೈನ್ ಡಿಜಿಟಲ್ ವಾಹಿನಿಯ ದಿನಭವಿಷ್ಯ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರ್ತಾ ಇನ್ನು ತಾರೀಕು 27/8/2026 ಗುರುವಾರ ಪರಾಭವನಾಂ ಸಂವತ್ಸರ ದಕ್ಷಿಣಾಯನ ಶ್ರಾವಣ ಮಾಸ ವರ್ಷ ಋತು ಶುಕ್ಲಪಕ್ಷ ಚತುರ್ದಶಿ ಧನಿಷ್ಠಾ ನಕ್ಷತ್ರ ಶೋಭನ ಯೋಗ ವಣಿಕಕರ್ಣ ಇರತಕ್ಕಂಥ ಈ ದಿನದ ರಾಹುಕಾಲ 1:53 3:26 ತನಕ ರಾಹುಕಾಲ ಇರುತ್ತೆ. ಹಾಗೆ ಸರ್ವಸಿದ್ಧಿ ಕಾಲ, ಸಂಕಲ್ಪ ಕಾಲ, ಶುಭ ಕಾಲ 1:54 3:27 ತನಕ ಶುಭ ಕಾಲ ಇರತಕ್ಕಂಥ ಪರ್ವ ದಿನ ಗುರುವಾರ ಆಗಿರುತ್ತೆ. ಗುರುಗಳ ಲಹರಿಗಳನ್ನು ಆಹ್ಲಾದಿಸ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಶಿವ ಪವಿತ್ರ ರೋಹಣದ ದಿನ ಕೂಡ ಇದಾಗಿರುತ್ತೆ. ಹಯಗ್ರೀವ ಜಯಂತಿ ಇಂದು ಬಹಳ ವಿಶೇಷವಾದ ದಿನ ಕೂಡ ಇದಾಗಿದ್ದು, ಹಯಗ್ರೀವ ಜಯಂತಿ ಗುರುವಾರ ಬಂದಿದೆ. ಪುಟ್ಟ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ನಾವು ತಂದೆ ತಾಯಿಗಳಾದಂತಹವರು ಆ ಮಕ್ಕಳಿಗೆ ಒಳ್ಳೆಯ ಹಯಗ್ರೀವನ ಸ್ತೋತ್ರ ಜ್ಞಾನಾನಂದಮಯ ದೇವಂ ನಿರ್ಮಲ ಸ್ಫಟಿಕಾಕೃತಿ ಈ ಸ್ತೋತ್ರವನ್ನು ಹೇಳಿ ಅವರಿಗೆ ಆಶೀರ್ವಾದ ಮಾಡ್ತಕ್ಕಂಥದ್ದು, ಅಥವಾ ದೇವರುಗಳ ಒಂದು ಮುಂದೆ ಕುಳಿತು ಈ ಸ್ತೋತ್ರವನ್ನು ಪಠಿಸ್ತಕ್ಕಂಥ ಒಂದು ಇದರಿಂದ ಸಹ ಅವರಿಗೆ ಜ್ಞಾನ ಸಹ ವೃದ್ಧಿ ಆಗ್ತಕ್ಕಂಥ ಒಂದು ಪರ್ವದಿನ ಕೂಡ ಇದಾಗಿರುತ್ತೆ. ತೈತ್ತರಿಯೇತರ ಯಾಜುಷ ಉಪಕರ್ಮದ ದಿನ ಕೂಡ ಇದಾಗಿರುತ್ತೆ. ಇಂದು ರವಿ ಸಿಂಹರಾಶಿಯಲ್ಲಿ, ಚಂದ್ರ ಮಕರ ರಾಶಿಯ ಧನಿಷ್ಠಾ ನಕ್ಷತ್ರದಲ್ಲಿ, ಕುಜನ ನಕ್ಷತ್ರದಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಯಾರ್ಯಾರು ಜನ್ಮದಿನ ಆಚರಿಸ್ಕೊಳ್ತಾ ಇದ್ದೀರಾ, ವಿವಾಹ ವಾರ್ಷಿಕೋತ್ಸವ ಆಚರಿಸ್ಕೊಳ್ತಾ ಇದ್ದೀರಾ, ತಮಗೆಲ್ಲರಿಗೂ ಶುಭವಾಗಲಿ, ಶತಮಾನಂಭವತಿ, ದೀರ್ಘಾಯುಷ್ಮಾನ್ ಭವ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇಂದಿನ ದ್ವಾದಶ ರಾಶಿಗಳ ಫಲಾಫಲ ನೋಡುತ್ತಾ, ಮೇಷರಾಶಿ ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಕುಜ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಕೆಲಸ ಕಾರ್ಯಗಳ ವಿಚಾರದಲ್ಲಿ ಸ್ವಲ್ಪ ನೀವು ಗಮನವನ್ನು ಕೊಟ್ಟಿದ್ದೆ ಆದರೆ ತುಂಬ ಒಳ್ಳೆಯದಾಗುತ್ತೆ. ಇಲ್ಲಾಂದರೆ ಅನ್ನೆಸರಿ ಟೆನ್ಷನ್ಗಳು ಕೂಡ ಉಂಟಾಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ, ರೈತರಿಗೆ ಒಳ್ಳೆಯದಾಗುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಸಹೋದರರಿರ್ಬೋದು ಅಥವಾ ಕುಟುಂಬ ವರ್ಗದವರ ಜೊತೆ ಒಂದಷ್ಟು ಸಭೆ ಸಮಾರಂಭಗಳನ್ನು ಭಾಗಿಯಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ವ್ಯಾಪಾರದಿಂದ ಒಳ್ಳೆಯದಾಗುತ್ತೆ. ಹಳೆ ಹೂಡಿಕೆಯಿಂದ ಲಾಭ ಆಗ್ತಕ್ಕಂಥದ್ದು, ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗ್ತಕ್ಕಂಥದ್ದು, ಮಹಿಳೆಯರಿಗೆ ಆರೋಗ್ಯದಲ್ಲಿ ಚೇತರಿಕೆ ಕಾಣ್ತಕ್ಕಂಥದ್ದು, ಪ್ರಯಾಣ ಯೋಗ ಇರ್ತಕ್ಕಂಥ ದಿನ ಸಹ ಮೇಷರಾಶಿಯವರಿಗಿರುತ್ತೆ. ಒತ್ತಡಗಳು ಕಡಿಮೆ ಆಗುತ್ತೆ, ಭಾವನೆಗಳಿಗೆ ತಕ್ಕ ಫಲ ಸಿಗುತ್ತೆ. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕೆ ಹೋದಾಗ ಅದೃಷ್ಟನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗ್ತಕ್ಕಂಥ ದಿನ ಸಹ ಮೇಷರಾಶಿಯವರಿಗಾಗಿರುತ್ತೆ. ಕೆಂಪು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 8 ಆಗಿದ್ದು ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಷಭ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೃಷಭ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನಿಷ್ಠಾ ನಕ್ಷತ್ರದ ಮಕರ ರಾಶಿಯಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ದಿನ ಹಣ ವಿಚಾರದಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬರುತ್ತೆ. ಆದಾಯದಲ್ಲಿ ಏರಿಕೆ ಆಗುತ್ತೆ. ವ್ಯಾಪಾರದಿಂದ ಒಳ್ಳೆಯದಾಗುತ್ತೆ. ಹಳೆ ಬಾಕಿ ವಸೂಲಿ ಆಗುತ್ತೆ. ಉದ್ಯಮದಾರರಿಗೆ ಒಳ್ಳೆಯದಾಗುತ್ತೆ. ಧಾರ್ಮಿಕ ಕೆಲಸ ಕಾರ್ಯಗಳ ವಿಚಾರದಲ್ಲಿ ಒಂದಷ್ಟು ಗಮನವನ್ನೂ ಕೂಡ ಕೊಡ್ತೀರಾ. ಮಕ್ಕಳಿಂದ ಶುಭ ಸುದ್ದಿ ಸಿಗ್ತಕ್ಕಂಥ ಒಂದು ದಿನ ಕೂಡ ಇದಾಗಿರುತ್ತೆ. ಭೂ ಕೆಲಸಗಳಿಂದ ತುಂಬಾ ಒಳ್ಳೆಯದಾಗ್ತಕ್ಕಂಥದ್ದು. ರೈತಾಪಿ ವರ್ಗದವ್ರಿಗೆ ಒಳ್ಳೆಯದಾಗುತ್ತೆ. ವ್ಯಾಪಾರಸ್ಥರಿಗೆ ಹೈನುಗಾರಿಕೆಯಿಂದ ತುಂಬ ಲಾಭ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಒಳ್ಳೆಯ ಸ್ನೇಹಿತರ ಒಂದು ಪರಿಚಯ ಅಥವಾ ಅವರ ಸಹಾಯ ಕೂಡ ನಿಮಗೆ ಎಲ್ಲೋ ಒಂದು ಕಡೆ ಉಪಯೋಗಕ್ಕೆ ಬರುತ್ತೆ. ವಾಹನದ ವಿಚಾರದಲ್ಲಿ ಒಂದಷ್ಟು ಜಾಗೃತಿಯಾಗಿರಿ. ಕಲಾವಿದರು, ಸಿನಿಮಾ ನಟರು, ಪತ್ರಕರ್ತರು, ಶಿಕ್ಷಕರು, ವ್ಯಾಪಾರಸ್ಥರು, ರೈತರು ಇವರಿಗೆಲ್ಲ ಇವತ್ತಿನ ದಿವಸ ನಿಮ್ಮ ಭಾವನೆಗಳಿಗೆ ತಕ್ಕ ಒಳ್ಳೆಯ ಫಲ ಸಿಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಗುಲಾಬಿ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 2 ಆಗಿದ್ದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಓಂ ಗುಣಾಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಮಿಥುನ್ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಬುಧ. ಮಿಥುನ್ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಹಳೆಯ ಸಮಸ್ಯೆಗಳಿಗೆ ಇನ್ನೂ ಸಮಸ್ಯೆನ ಜಾಸ್ತಿ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ನಿಮ್ಮ ಹಠ ಸ್ವಭಾವವನ್ನು ಕಡಿಮೆ ಮಾಡ್ಕೊಳ್ಳಿ. ಇವತ್ತಿನ ದಿವಸ ಆದಾಯ ಏನೋ ಚೆನ್ನಾಗಿರುತ್ತೆ, ಆದರೆ ಸುಮ್ಮನೆ ಯಾವುದೋ ಕೆಲಸಕ್ಕೆ ಬಾರದ ವಿಚಾರಗಳ ಬಗ್ಗೆ ಹೆಚ್ಚು ಮನಸ್ಸನ್ನು ಕೆಡಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಆಕಸ್ಮಿಕ ಪ್ರಯಾಣ ಯೋಗ, ಪ್ರೇಮ ವ್ಯವಹಾರಗಳಿಗೆ ಮನ್ನಣೆ ಸಿಗುತ್ತೆ. ಹಳೆಯ ಕಾಯಿಲೆ ಏನಾದರೂ ಇದ್ದರೆ ಅದ್ರ ಬಗ್ಗೆ ಸ್ವಲ್ಪ ಜಾಗೃತಿಯಾಗಿರಿ. ನಿರ್ಲಕ್ಷ್ಯ ಮಾಡಿಕೊಂಡ್ರೆ ಇನ್ನೂ ಕಾಯಿಲೆ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಭಾವನಾತ್ಮಕ ಸನ್ನಿವೇಶಗಳನ್ನು ಎದುರಿಸಬೇಕಾಗಿರುತ್ತೆ. ನಿಮ್ಮ ಹಳೆಯ ಬಂಧುಗಳಿರ್ಬೋದು, ಹಳೆಯ ನೆನಪುಗಳು ಸ್ವಲ್ಪ ಕಾಡ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಆದರೆ ಈ ರಾಶಿಯ ವ್ಯಾಪಾರಸ್ಥರಿಗೆ ಒಳ್ಳೆಯದಾಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ಮನೆ ಕಟ್ಟಿ ಮಾರ್ತಕ್ಕಂಥವ್ರಿಗೆ, ಭೂ ವ್ಯಾಪಾರಿಗಳಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. 6 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂಥದ್ದು. ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರುತ್ತೆ. ಓಂ ವಾಚಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಮುಂದಿನ ರಾಶಿ ಕರ್ಕಾಟಕ ರಾಶಿ, ರಾಷ್ಟ್ರಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಧನಿಷ್ಠಾ ನಕ್ಷತ್ರದಲ್ಲಿ ಮಕರ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ. ಈ ರಾಶಿಯವರಿಗೆ ಈ ದಿನ ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರುತ್ತೆ. ಮಾತಿನಲ್ಲಿ ದುಡುಕುತನ ಬೇಡ, ಅವಸರ ಬೇಡ. ಅದರ ಜೊತೆಗೆ
ಕರ್ಕಾಟಕ ರಾಶಿಯವರು ಸ್ವಲ್ಪ ಸುಳ್ಳನ್ನು ಹೇಳಬೇಕು ಅಂದರೆ ನೋಡ್ಕೊಂಡು ಹೇಳಿ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸುಳ್ಳಿನಿಂದ ಆಪತ್ತುಗಳು ಬರ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ವಿವಾಹ ಜೀವನದಲ್ಲಿ ಶುಭ ಆಗ್ತಕ್ಕಂಥದ್ದು. ಹೊಸ ಕೆಲಸ, ಏನಾದರೂ ಹೊಸ ಮನೆ ಕಟ್ಕೋಬೇಕು, ಭೂಮಿ ತಗೋಬೇಕು, ವಾಹನ ತಗೋಬೇಕು, ನಿಮ್ಮ ಹೊಸ ಯೋಜನೆಗಳಿಗೆ ಮನ್ನಣೆ ಸಿಗ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ವಾಹನ ಯೋಗ ಚೆನ್ನಾಗಿದೆ. ಮಕ್ಕಳಿಂದ ಶುಭ ವಾರ್ತೆ, ವಿದೇಶದಿಂದ ಶುಭ ಸುದ್ದಿ ಸಿಗ್ತಕ್ಕಂಥದ್ದು, ಏನಾದರೂ ಮನೆಗೆ ವಸ್ತು ಕೊಂಡುಕೊಳ್ತಕ್ಕಂಥ ಯೋಗ ಸಹ ಕರ್ಕಾಟಕ ರಾಶಿಯವರಿಗಿರುತ್ತೆ. ತುಂಬ ಬೇಕಾದವರ ಆರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಕರ್ಕಾಟಕ ರಾಶಿಯವರಿಗಿರುತ್ತೆ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 1 ಆಗಿರ್ತಕ್ಕಂಥ ದಿನ ಕುಡಿದಾಗಿರುತ್ತೆ. ಹಾಗೆ ಇಂದು ಓಂ ಗುರುಭ್ಯೋ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ ಸಾಕು. ಮುಂದಿನ ರಾಶಿ ಸಿಂಹರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ರವಿ ಸಿಂಹರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರ್ತಕ್ಕಂಥ ದಿನ ಕುಡಿದಾಗಿರುತ್ತೆ. ಈ ರಾಶಿಯವರಿಗೆ ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಆತ್ಮವಿಶ್ವಾಸ ತುಂಬ ಚೆನ್ನಾಗಿರುತ್ತೆ. ಕಾರ್ಯಸಿದ್ಧಿ ಆಗುತ್ತೆ. ಭಾವನೆಗಳಿಗೆ ತಕ್ಕ ಫಲ ಸಿಗುತ್ತೆ. ಆಕಸ್ಮಿಕವಾಗಿ ಬೇರೆಯವರ ಸಹಾಯದಿಂದ ನಿಮ್ಮ ಪೆಂಡಿಂಗ್ ವರ್ಕ್ಗಳು ಪರಿಪೂರ್ಣ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಮನೆ ಕಟ್ಕೊಳ್ಳೋ ವಿಚಾರದಲ್ಲೂ ಕೂಡ ಒಂದು ಒಳ್ಳೆಯ ನಿರ್ಧಾರ ತಗೊಳ್ತೀರ. ಮಕ್ಕಳ ಆರೋಗ್ಯದ ಚಿಂತೆ ಕಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿ ಅಥವಾ ಕುಟುಂಬ ವರ್ಗದಲ್ಲಿ ಅನ್ನೆಸರಿ ಭಿನ್ನಾಭಿಪ್ರಾಯಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡಬೇಡಿ. ಹಾಗೆ ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥ ದಿನ ಸಹ ಸಿಂಹರಾಶಿಯವರಿಗಿರುತ್ತೆ. ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ವ್ಯಾಪಾರಸ್ಥರಿಗೆ, ಹಾಗೆ ವಿದ್ಯಾರ್ಥಿಗಳಿಗೆ ನೀವೀಗಾಗಲೇ ಉದ್ಯೋಗಕ್ಕಾಗಿ ಪ್ರಯತ್ನ ಪಡ್ತಾ ಇದ್ದರೆ ಅದರಲ್ಲಿ ವಿಚಾರದಲ್ಲಿ ಒಂದು ಶುಭ ವಾರ್ತೆ ಸಿಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ನಿಮ್ಮನ್ನು ಸಾಕಿ ಸಲುಹಿದ ಅಥವಾ ನಿಮಗೆ ಸಹಾಯ ಮಾಡಿದವರ ಅನಾರೋಗ್ಯದ ಚಿಂತೆ ಕೂಡ ಕಾಡ್ತಕ್ಕಂಥ ಸಾಧ್ಯತೆ ಸಿಂಹರಾಶಿಯವರಿಗಿರುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 5 ಆಗಿದ್ದು ದಕ್ಷಿಣ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಓಂ ದೇವಾಚಾರ್ಯಾಯ ನಮಃ, ದೇವಾಚಾರ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕನ್ಯಾ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಬುಧ ಕನ್ಯಾ ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡೋಕೆ ಹೋದಾಗ ಈ ದಿನ ಆಕಸ್ಮಿಕ ಧನ ಯೋಗನೂ ಇದೆ. ಖರ್ಚುಗಳು ಕೂಡ ಜಾಸ್ತಿ ಆಗುತ್ತೆ. ಅತಿಯಾಗಿ ಯಾವುದೇ ವಿಚಾರದಲ್ಲೂ ಕೂಡ ಹೂಡಿಕೆ ಬೇಡ. ಆದರೆ ಈ ರಾಶಿಯವರಿಗೆ ಕುಟುಂಬ ವರ್ಗದಲ್ಲಿ ಸುಮ್ಮನೆ ಭಿನ್ನಾಭಿಪ್ರಾಯಗಳಿಗೆ ಹೆಚ್ಚು ಅವಕಾಶ ಮಾಡಿಕೊಡ್ಬೇಡಿ. ಯಾರೋ ಏನೋ ಹೇಳ್ತಾರೆ ಅಥವಾ ಯಾರೋ ಏನೋ ಬೈತಾರೆ, ಯಾರೋ ಏನೋ ಅಂದ್ಕೊಳ್ತಾ ಇದ್ದಾರೆ ಅಂತ ಆ ಮಾತುಗಳಿಗೆ ಹೆಚ್ಚು ಒತ್ತು ಕೊಡೋಕ್ಕೆ ಹೋಗಬೇಡಿ. ತುಂಬ ಬೇಕಾದ ಸ್ನೇಹಿತರ ಮಧ್ಯೆಯೇ ಆರ್ಥಿಕ ವಿಷಯಗಳಲ್ಲಿ ಸಣ್ಣ ಪುಟ್ಟ ಕಲಹಗಳು ಕೂಡ ಬರಬಹುದು. ಆದರೆ ಈ ರಾಶಿಯವರಿಗೆ ಸಂಧ್ಯಾ ಕಾಲದಲ್ಲಿ ಒಂದು ಶುಭ ಸುದ್ದಿ ಸಿಗುತ್ತೆ. ನಿಮ್ಮ ಯೋಜನೆಗಳಿಗೆ ಮನ್ನಣೆ ಸಿಗುತ್ತೆ. ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ರೈತರಿಗೆ, ಸಿನಿಮಾ ನಟರಿಗೆ, ಪತ್ರಕರ್ತರಿಗೆ, ಪುಸ್ತಕ ವ್ಯಾಪಾರಿಗಳಿಗೆ, ವಿದ್ಯಾಸಂಸ್ಥೆಯಲ್ಲಿ ಕೆಲಸ ಮಾಡೋರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ದಿನ ಕೂಡ ಇದಾಗಿದ್ದು ನೀಲಿಯ ಬಣ್ಣ ಉಪಯೋಗಿಸ್ಕೊಳ್ಳಿ. 7 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಹಾಗೆ ಇಂದು ಉತ್ತರದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ಓಂ ಜಟಾಧರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ತುಂಬ ಒಳ್ಳೆಯದಾಗತ್ತೆ. ಮುಂದಿನ ರಾಶಿ ತುಲಾರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಶುಕ್ರ ತುಲಾರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನಿಷ್ಠ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡಕ್ಕೆ ಹೋದಾಗ ಈ ರಾಶಿಯವರಿಗೆ ಒಂದಷ್ಟು ಹಳೆಯ ಅಪವಾದಗಳ ಬಗ್ಗೆ ಭಯದ ವಾತಾವರಣ. ಅಯ್ಯೋ ಏನೋ ಆಗ್ಬಿಡುತ್ತೇನೋ, ಏನಾಗುತ್ತೋ, ಉದ್ಯೋಗ ಏನಾಗುತ್ತೋ, ಕೆಲಸ ಏನಾಗುತ್ತೋ, ಏನೂ ಆಗಲ್ಲ. ನಿಮಗೆ ಬಹಳಷ್ಟು ಶುಭ ಆಗುತ್ತೆ. ನಿಮ್ಮ ಕೆಲಸ ನೀವು ಮಾಡ್ಕೊಂಡೋಗಿ. ಹೆಚ್ಚಾಗಿ ಅತಿಯಾಗಿ ಯಾರನ್ನು ಹಚ್ಕೊಳ್ಳೋಕೆ ಹೋಗಬೇಡಿ. ನೀವು ಹೇಗಿರ್ತೀರೋ ಹಾಗೆ ಇರಿ. ಅತಿಯಾಗಿ ಯಾರನ್ನು ಹಚ್ಕೊಂಡ್ರೆ ಇವತ್ತು ನಿಮಗೆ ಸಾಕಷ್ಟು ಹಣದ ಒಂದು ವ್ಯಯ, ಮಾನಸಿಕ ನೆಮ್ಮದಿ ಕೂಡ ಹೋಗ್ಬಿಡುತ್ತೆ. ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಗೆ ತಕ್ಕ ಫಲ ಸಿಗುತ್ತೆ. ಸಂಗೀತಗಾರರು, ಕಲಾವಿದರು ಅಥವಾ ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ವಿಶೇಷವಾದ ಪ್ರತಿಭೆಗೆ ತಕ್ಕ ಫಲ ಸಿಗ್ತಕ್ಕಂಥದ್ದು. ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥದ್ದು. ರೈತರಿಗೆ, ವಿದ್ಯಾರ್ಥಿಗಳಿಗೆ, ವ್ಯಾಪಾರಸ್ಥರಿಗೆ, ಕಲಾವಿದರಿಗೆ ಬಹಳಷ್ಟು ಶುಭ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಹಾಗೆ ಈ ರಾಶಿಯವರಿಗೆ ವಾಹನ ಯೋಗ ಸಹ ತುಂಬ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಒಂದಷ್ಟು ಬದಲಾವಣೆಗಳು ಕೂಡ ಕಾಣ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಳದಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟದ ಸಂಖ್ಯೆಗಳು 2 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಈ ರಾಶಿಯವರಿಗೆ ಓಂ ದತ್ತಾತ್ರೇಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ವೃಶ್ಚಿಕ ರಾಶಿ. ರಾಷ್ಟ್ರಾಧಿಪತಿಯಾಗಿರ್ತಕ್ಕಂಥ ಕುಜ ವೃಶ್ಚಿಕ ರಾಶಿಯವರಿಗೆ 6 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಹೊಸ ಆಲೋಚನೆಗಳು, ಹೊಸ ಚಿಂತನೆಗಳು, ಏನಾದರೂ ಹೊಸದು ಕಂಡುಹಿಡಿಯಬೇಕು, ಹೊಸದರ ಬಗ್ಗೆ ಗಮನ ಕೊಡಬೇಕು ಅಂತ ವೃಶ್ಚಿಕ ರಾಶಿಯವರಿಗೆ ಇವತ್ತು ಆಸೆ ಆಕಾಂಕ್ಷೆಗಳು ಜಾಸ್ತಿ ಇರುತ್ತೆ. ಅದರ ಜೊತೆಗೆ ನಮಗೆ ಹೆಸರು ಬೇಕು, ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗಬೇಕು ಅಂತ ಒಂದು ಭಾವನೆಗಳು ಕೂಡ ಇರುತ್ತೆ. ಆದರೆ ಈ ರಾಶಿಯವರಿಗೆ ಆದಾಯದ ವಿಚಾರದಲ್ಲಿ ಒಂದಷ್ಟು ಕಡಿಮೆ ಆದಾಯ, ಅಲ್ಪ ಆದಾಯ ಕೂಡ ಬರ್ತಕ್ಕಂಥದ್ದು. ನಡವಳಿಕೆಯಿಂದ ಧನಲಾಭ ಆಗ್ತಕ್ಕಂಥದ್ದು. ಆರೋಗ್ಯ ಚೆನ್ನಾಗಿರುತ್ತೆ. ವಸ್ತು ಖರೀದಿ ಯೋಗ. ವಾಹನ ನಿಮಗೆ ಒಂದಷ್ಟು ರಿಪೇರಿ ಕೂಡ ಆಗ್ಬೋದು. ನೀವು ಯಾವುದೇ ಪ್ಲಾನ್ ಇಲ್ಲದೆ ವೃಶ್ಚಿಕ ರಾಶಿಯವರು ನಿಮ್ಮ ವೆಹಿಕಲ್, ಕಾರ್ ಆಗ್ಬೋದು, 2 ವೀಲರ್ ಆಗ್ಬೋದು, ಏನೇ ಆಗ್ಬೋದು, ತಗೊಂಡೋದಾಗ
ನಿಮ್ಮ ಮಧ್ಯ ನಿಮ್ಮ ಒಂದು ಎಲ್ಲೋ ಒಂದು ಕಡೆ ಹೋಗ್ತಾ ಇರತಕ್ಕಂಥ ಸಂಚಾರದ ಮಧ್ಯೆ ವಾಹನ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆ ಕೂಡ ಇರುತ್ತೆ. ಒಳ್ಳೆಯ ಸ್ನೇಹಿತರ ಒಂದು ಸಹಾಯ ಸಿಗ್ತಕ್ಕಂಥ ಯೋಗ. ಕುಟುಂಬ ವರ್ಗದಲ್ಲಿ ಒಂದು ಪುಣ್ಯ ಕಾರ್ಯಗಳ ಬಗ್ಗೆ, ದೇವತಾ ಕಾರ್ಯಗಳ ಬಗ್ಗೆ ಚರ್ಚೆಗಳು ನಡೀತಕ್ಕಂಥದ್ದು. ಹಾಗೆ ವೃಶ್ಚಿಕ ರಾಶಿಯವರಿಗೆ ಹಳೆಯ ಆಸ್ತಿಯ ಕಲಹ ಇತ್ಯರ್ಥ ಆಗುತ್ತೆ. ಕಾನೂನು ವಿಷಯಗಳಲ್ಲಿ ಶುಭ ಆಗ್ತಕ್ಕಂಥ ಯೋಗ. ಹಾಗೆ ಈ ರಾಶಿಯ ಮಹಿಳೆಯರಿಗೆ ಉದ್ಯೋಗ ಪ್ರಾಪ್ತಿ ಆಗ್ತಕ್ಕಂಥ ದಿನ ಸಹ ಇದಾಗಿರುತ್ತೆ. ಇಂದು ಕೇಸರಿ ಬಣ್ಣ ಉಪಯೋಗಿಸ್ಕೊಳ್ಳಿ. ಪಶ್ಚಿಮ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು 8 ತಮ್ಮ ಅದೃಷ್ಟದ ಸಂಖ್ಯೆಗಳಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಬೃಹಸ್ಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಧನುಸು ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಧನುಸು ರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರ್ತಕ್ಕಂಥದ್ದು. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳನ್ನು ನೋಡೋಕ್ಕೆ ಹೋದಾಗ ಬಿಡುವಿಲ್ಲದೆ ಕೆಲಸ. ಏನೋ ಇವತ್ತು ತುಂಬ ಕೆಲಸ ಆಯಿತು, ಆಫೀಸಲ್ಲಿ ಕೆಲಸಗಳು ಜಾಸ್ತಿ ಇತ್ತು ಅಂತಾರಲ್ವ, ಆ ರೀತಿ ಧನುಸು ರಾಶಿಯವರಿಗೆ ಇವತ್ತು ಅಧಿಕ ಒತ್ತಡಗಳು, ಅಧಿಕ ಕೆಲಸದ ಒಂದು ಒತ್ತಡಗಳು ಕೂಡ ಬರಬಹುದು. 5 ಶುಭ ಗ್ರಹಗಳಾಗಿರುತ್ತೆ. ಆಹಾರದ ವಿಚಾರದಲ್ಲಿ ಸ್ವಲ್ಪ ಜಾಗೃತಿಯಾಗಿರಬೇಕು. ಭೂ ವ್ಯವಹಾರಗಳಲ್ಲಿ ಒಳ್ಳೆಯದಾಗತ್ತೆ. ಹಳೆ ಸಾಲವನ್ನು ತೀರಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀರಾ. ಆರೋಗ್ಯದಲ್ಲಿ ಶುಭ ಆಗ್ತಕ್ಕಂಥದ್ದು. ಪತಿ ಪತ್ನಿ ಅಥವಾ ಕುಟುಂಬದಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಮನೆಯಲ್ಲಿರ್ತಕ್ಕಂಥವ್ರಿಗೆ ಒಂದು ಅದೃಷ್ಟದ ಯೋಗ ತುಂಬ ಚೆನ್ನಾಗಿದೆ. ಹೊಸ ಒಪ್ಪಂದಗಳಿಗೆ ಸಹಿ ಆಗ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆದರೆ ಕಮಿಷನ್ ಏಜೆಂಟ್ಸು ನಿಮಗೆ ಯಾವುದೋ ಕಮಿಷನ್ ಬರಬೇಕು ಅಥವಾ ಯಾವುದೋ ಒಂದು ಶೇರ್ ಬರಬೇಕು ಅಥವಾ ಯಾವುದೋ ನಿಮ್ಮ ಭಾಗಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲು ಇವತ್ತಿನ ದಿವಸ ಅದು ಸಿಗತಕ್ಕಂಥ ಯೋಗ ಕೂಡ ಇರುತ್ತೆ. ಆನ್ಲೈನ್ ಬಿಸ್ನೆಸ್ ಅವ್ರಿಗೆ ಹಾಗೆ ಮಾರ್ಕೆಟಿಂಗ್ ಅವರಿಗೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಹಣಕಾಸಿನ ವಿಚಾರಗಳಲ್ಲಿ ಭಾಳಷ್ಟು ಶುಭ ಆಗ್ತಕ್ಕಂಥದ್ದು. ಸಹಾಯ ಕೂಡ ನೀವು ಬೇರೆಯವ್ರಿಗೆ ಮಾಡ್ತೀರಾ. ಹಾಗೆ ಬಂಧುಗಳ ಜೊತೆ ಒಳ್ಳೆ ಬಾಂಧವ್ಯ ಇರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರ್ತಕ್ಕಂಥದ್ದು. ಪೂರ್ವದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ದಯಾಕರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಮಕರ ರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಮಕರ ರಾಶಿಯವರಿಗೆ 5 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ, ಅದು ವಾಕ್ಸ್ಥಾನ, ಧನಸ್ಥಾನ, ಕುಟುಂಬ ಸ್ಥಾನ. ನಿಮ್ಮ ಮಾತಿನಿಂದ ಇವತ್ತು ಸಾಕಷ್ಟು ಬೆರಗು ಮಾಡಿಬಿಡ್ತೀರ ಜನರನ್ನ. ಅಂದರೆ ಮಾತಿನಿಂದ ಎಲ್ಲರನ್ನೂ ಅಟ್ರ್ಯಾಕ್ಟ್ ಮಾಡ್ಕೊಳ್ತೀರ. ಅಷ್ಟು ಬುದ್ಧಿ ಇರ್ತಕ್ಕಂಥ ದಿನ ಸಹ ಮಕರ ರಾಶಿಯವರಿಗಿರುತ್ತೆ. ಹಣಕಾಸಿನ ವಿಷಯದಲ್ಲಿ ಲೆಕ್ಕಾಚಾರಗಳು ತುಂಬ ಚೆನ್ನಾಗಿರುತ್ತೆ. ಲೇವಾದೇವಿಗಳು ಚೆನ್ನಾಗಿರುತ್ತೆ. ಉದ್ಯೋಗದಲ್ಲಿ ಶುಭ ಆಗುತ್ತೆ. ವಿರೋಧಿಗಳು ನಿಮ್ಮ ಮಿತ್ರರಾಗ್ತಾರೆ. ವಿವಾಹ ವಿಷಯಗಳಲ್ಲಿ ಒಳ್ಳೆಯದಾಗುತ್ತೆ. ಮನೆ ಅಥವಾ ಭೂ ಕಾರ್ಯಗಳ ವಿಚಾರದಲ್ಲಿ ಶುಭ ಆಗ್ತಕ್ಕಂಥದ್ದು. ಆದರೆ ಕಾನೂನು ವಿಚಾರಗಳಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ನು ಸ್ವಲ್ಪ ರಿವರ್ಸ್ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ರಾಶಿಯವರಿಗೆ ಜವಾಬ್ದಾರಿಗಳು ಜಾಸ್ತಿ ಆಗುತ್ತೆ. ಮಕ್ಕಳಿಂದ ಶುಭ ಆಗುತ್ತೆ. ರೈತರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ನಿವೃತ್ತ ನೌಕರರಿಗೆ, ಕಬ್ಬಿಣ ವ್ಯಾಪಾರಿಗಳಿಗೆ ಬಹಳಷ್ಟು ಶುಭ ಇರತಕ್ಕಂಥ ದಿನ ಸಹ ಮಕರ ರಾಶಿಯವರಿಗಾಗಿರುತ್ತೆ. ಈ ರಾಶಿಯವರು ಅತಿಯಾದ ವೇಗದಲ್ಲಿ ವಾಹನ ಚಾಲನೆ ಮಾಡೋಕ್ಕೆ ಹೋಗಬೇಡಿ. ಹಾಗೆ ತಂದೆಯ ಕಡೆಯ ಬಂಧುಗಳ ಯಾರ್ದಾದರೂ ಎಲ್ಲೋ ಒಂದು ಕಡೆ ಅಗಲಿಕೆ, ತಂದೆಯ ಕಡೆಯ ಬಂಧುಗಳ ಅಗಲಿಕೆ ಸ್ವಲ್ಪ ನೋವನ್ನುಂಟು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಕಪ್ಪು ಬಣ್ಣ ಉಪಯೋಗಿಸ್ಕೊಳ್ಳಿ. ತಮ್ಮ ಅದೃಷ್ಟ ಸಂಖ್ಯೆಗಳು 9 ಆಗಿರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂತಹ ದಿನ ಕೂಡ ಇದಾಗಿರುತ್ತೆ. ಇಂದು ಬಹು ವಿಶೇಷವಾಗಿ ನಾವು ಗುರುಗಳ ಸ್ಮರಣೆ, ಗುರುಗಳ ಒಂದು ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ಓಂ ಮುನೀಶ್ವರಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಮುಂದಿನ ರಾಶಿ ಕುಂಭರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಶನಿ ಕುಂಭರಾಶಿಯವರಿಗೆ 4 ಗ್ರಹಗಳ ಶುಭ ಫಲ ಇರತಕ್ಕಂಥದ್ದು. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲ ನೋಡೋಕೆ ಹೋದಾಗ ಈ ರಾಶಿಯವರಿಗೆ ಆದಾಯದಲ್ಲಿ ಜಾಸ್ತಿ ಆಗುತ್ತೆ. ತೋರಿಸ್ಕೊಳ್ಳೋದು ಜಾಸ್ತಿ. ನನ್ನ ವಾಹನ, ನನ್ನ ಜಾಗ, ನನ್ನ ಜಾಬು, ನನಗಿಷ್ಟು ಅಷ್ಟು ಹೆಚ್ಚು ಹೇಳ್ಕೊಳ್ಳೋಕ್ಕೆ ಇವತ್ತು ಹೋಗಬೇಡಿ. ಶತ್ರುಗಳು ಹೊಸದಾಗಿ ಉಲ್ಬಣ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಗಂಡ ಹೆಂಡತಿಯರ ಮಧ್ಯೆಯೂ ಸಹ ಸ್ವಲ್ಪ ಸ್ವಂತಿಕೆ ಅಥವಾ ಎಲ್ಲೋ ಒಂದು ಕಡೆ ತಮ್ಮನ ಬಗ್ಗೆ ಹೆಚ್ಚು ಪ್ರತಿಬಿಂಬಿಸ್ಕೊಳ್ಳೋಕ್ಕೆ ಹೋಗಬೇಡಿ. ಬ್ಯಾಂಕ್ ನೌಕರರಿಗೆ ಶುಭ ಆಗ್ತಕ್ಕಂಥದ್ದು. ಫೈನಾನ್ಸ್ ಸೆಕ್ಟ್ರಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯದಾಗತ್ತೆ. ಹಾಗೆ ಡೆಂಟಲ್ ಡಾಕ್ಟರ್ಸ್ ಇರ್ಬೋದು, ಹಾಗೆ ಪಶು ಡಾಕ್ಟ್ರುಗಳಿರ್ಬೋದು, ಇವರಿಗೆಲ್ಲ ಬಹಳಷ್ಟು ಶುಭ ಆಗ್ತಕ್ಕಂಥದ್ದು. ಆಸ್ತಿ ಮಾರಾಟ ಯೋಗ, ಮಕ್ಕಳಿಂದ ಶುಭ ಆಗುತ್ತೆ. ಅಣ್ಣ ತಮ್ಮಂದರಿಂದ ಸಪೋರ್ಟ್ ಸಿಗುತ್ತೆ. ಹಾಗೆ ದೂರದ ಪ್ರಯಾಣ ಯೋಗ ಕುಂಭರಾಶಿಯವರಿಗೆ ಸಿಗುತ್ತೆ. ನಿನ್ನೆ ತಾನೇ ಅರ್ಧಂಬರ್ಧ ಕೆಲಸದಲ್ಲಿ ನಿಂತು ಹೋಗಿರೋ ಕೆಲಸ ಇಂದು ಪೂರ್ಣ ಆಗುತ್ತೆ. ಮಕ್ಕಳ ವಿವಾಹ ವಿಷಯದಲ್ಲಿ ಶುಭ ಆಗ್ತಕ್ಕಂಥ ಯೋಗ ಕೂಡ ಇವತ್ತಿನ ದಿವಸ ಕುಂಭರಾಶಿಯವರಿಗಿರುತ್ತೆ. ವಾಹನ ಯೋಗ ತುಂಬ ಚೆನ್ನಾಗಿರುತ್ತೆ. ನೇರಳೆ ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ. ದಕ್ಷಿಣದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿದ್ದು ತಮ್ಮ ಅದೃಷ್ಟ ಸಂಖ್ಯೆಗಳು 4 ಆಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಸುರೇಂದ್ರ ವಂದ್ಯಾಯ ನಮಃ, ಸುರೇಂದ್ರ ವಂದ್ಯಾಯ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ. ಇನ್ನು ಕಡೆ ರಾಶಿಯಾಗಿರ್ತಕ್ಕಂಥ ಮೀನರಾಶಿ. ರಾಶಿಯಾಧಿಪತಿಯಾಗಿರ್ತಕ್ಕಂಥ ಗುರು ಮೀನರಾಶಿಯವರಿಗೆ 4 ಗ್ರಹಗಳ ಶುಭ ಫಲ. ಧನಿಷ್ಠಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರದ ಫಲಾಫಲಗಳು ನೋಡೋಕೆ ಹೋದಾಗ ವೃಥಾ ತಿರುಗಾಟ. ಭಗವಂತ ಎಲ್ಲ ಕೊಟ್ಟಿರ್ತಾನೆ,
ಸುಮ್ಮನೆ ಆದರೂ ತಂದೆ ಹೇಳ್ದಂಗೆ ಕೇಳಲ್ಲ, ಕುಟುಂಬದಲ್ಲಿ ಯಾರು ಹೇಳ್ದಂಗೆ ಕೇಳಲ್ಲ, ಅಥವಾ ನಮ್ಮದೇ ಜವಾಬ್ದಾರಿ, ನಾವೇ ಮನೆಗೆ ಬಾಸ್ ಆಗಿದ್ದರೂ ಹೆಂಡತಿ ಹೇಳ್ದಂಗೆ ಕೇಳಲ್ಲ, ನಾನು ಹೇಳಿದ್ದೇ ನಡ್ಕೋಬೇಕು ಅಂತ ಮೀನರಾಶಿಯವರು ವೃಥಾ ತಿರುಗಾಟ ಮಾಡ್ಕೊಳ್ಳೋಕೆ ಹೋದರೆ ಇವತ್ತು ಸಾಕಷ್ಟು ಧನ ಹಾನಿ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ. ಪ್ರಯತ್ನಗಳಿಗೆ ತಕ್ಕ ಫಲ ಸಿಗುತ್ತೆ, ಒಳ್ಳೆಯ ಜನರ ಒಂದು ಸಹಾಯ ಸಿಗ್ತಕ್ಕಂಥ ಯೋಗ. ಹಾಗೆ ಈ ರಾಶಿಯವರಿಗೆ ಆದಾಯ ಜಾಸ್ತಿ ಇದೆ, ಮನಸ್ಸಿನ ಭಾವನೆಗಳೇ ಇವತ್ತು ಸರಿ ಇರಲ್ಲ, ಅದನ್ನು ಸರಿ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗತ್ತೆ. ಆಕಸ್ಮಿಕ ಪ್ರಯಾಣ ಯೋಗ, ವಾಹನ ತಗೊಳ್ತಕ್ಕಂಥ ಯೋಗ. ರೈತಾಪಿ ವರ್ಗದವರಿಗೆ ತಾವು ಬೆಳೆದಂಥ ಬೆಳೆಗಳಿಗೆ ಒಳ್ಳೆಯ ಬೆಲೆ ಸಿಗ್ತಕ್ಕಂಥದ್ದು. ಕರೆಕ್ಟಾಗಿ ಪ್ಲಾನ್ ಮಾಡ್ಕೊಳ್ಳಿ. ನೀವೆಲ್ಲಂದರೆ ಅಲ್ಲಿ ನೀವು ಬೆಳೆದಿರ್ತಕ್ಕಂಥ ಬೆಳೆಗಳನ್ನು ನೀವು ಎಲ್ಲಂದರೆ ಅಲ್ಲಿ ಅದನ್ನು ನೀವು ವ್ಯಾಪಾರ ಮಾಡ್ಕೊಳ್ಳೋಕೆ ಹೋಗಬೇಡಿ. ಒಳ್ಳೆಯ ಜನರ ಜೊತೆ ಡಿಸ್ಕಸ್ ಮಾಡಿ ನೀವೇನಾದರೂ ಗೋ ಫಾರ್ ಸೆಕೆಂಡ್ ಥಾಟು, ಎರಡನೇ ಆಲೋಚನೆ ಇಟ್ಕೊಳ್ಳಿ, ತುಂಬ ಒಳ್ಳೆಯದಾಗುತ್ತೆ. ಸಮಾಜಮುಖಿ ಕೆಲಸಗಳಲ್ಲಿ ಭಾಗಿಯಾಗ್ತೀರಾ. ರಾಜಕೀಯ ವ್ಯಕ್ತಿಗಳಿಗೆ, ರೈತರಿಗೆ, ಶಿಕ್ಷಣ ಕ್ಷೇತ್ರದಲ್ಲಿ ಕೆಲಸ ಮಾಡೋರಿಗೆ, ಸಿವಿಲ್ ಇಂಜಿನಿಯರ್ಸ್ಗೆ ಬಹಳಷ್ಟು ಶುಭ ಆಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಅದರ ಜೊತೆಗೆ ಸಂಗೀತ ಕ್ಷೇತ್ರದಲ್ಲಿ ಯಾರು ಎಲ್ಲಿ ತುಂಬ ಪ್ರತಿಭೆ ಇರುತ್ತೋ ಸಂಗೀತ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಬಹಳಷ್ಟು ಕೀರ್ತಿ ಪ್ರತಿಷ್ಠೆಗಳಿಗೆ ಭಾಜನರಾಗ್ತಕ್ಕಂಥ ಯೋಗ ಕೂಡ ಇರುತ್ತೆ. ಒಳ್ಳೆಯ ಅವಕಾಶಗಳು ಮೀನರಾಶಿಯವರಿಗೆ ತುಂಬ ಚೆನ್ನಾಗಿ ಸಿಗುತ್ತೆ. ಆರೆಂಜ್ ಬಣ್ಣ ಉಪಯೋಗಿಸ್ಕೊಳ್ಳಿ. 7 ತಮ್ಮ ಅದೃಷ್ಟ ಸಂಖ್ಯೆಗಳಾಗಿರುತ್ತೆ. ಪಶ್ಚಿಮದ ದಿಕ್ಕಿನ ಪ್ರಯಾಣಗಳು ಶುಭಕರವಾಗಿರ್ತಕ್ಕಂಥ ದಿನ ಕೂಡ ಇದಾಗಿರುತ್ತೆ. ಇಂದು ಓಂ ಪ್ರಜಾಪತಯೇ ನಮಃ ಈ ಮಂತ್ರವನ್ನು ಜಪ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಇದಾಗಿತ್ತು ಇಂದಿನ ದ್ವಾದಶ ರಾಶಿಗಳ ಫಲಾಫಲ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.